ಹಠಯೋಗಿ ಸಿದ್ಧಿ ಪುರುಷ ಸಂಗಪ್ಪಜ್ಜನವರು ಬಸವಲಿಂಗಪ್ಪ. ಇವರು ಬಾಲ್ಯದಿಂದಲೂ ದಿಗಂಬರರಾಗಿ ಹಠಯೋಗಿಗಳಾಗಿ ದೈವಿ ಪುರುಷರಾಗಿ ಮನೆಯನ್ನು ಹೊಂದದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಪವಾಡಗಳನ್ನು ಮಾಡುತ್ತಾ ಸಾಗಿದವರು ಅಂತ ಬಸವಲಿಂಗಪ್ಪ ಕಂದುಕೂರವರು ಹೇಳಿದರು. ಅವರು ಕುಕನೂರು ಪಟ್ಟಣದ ಮಸಬಹಂಚಿನಾಳ ರಸ್ತೆಯಲ್ಲಿರುವ ಅವಧೂತ ಪುರುಷ ಹಠಯೋಗಿ ಸಂಗಪ್ಪಜ್ಜನವರ 17ನೇ ವರ್ಷದ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕುಕನೂರು ಪಟ್ಟಣದ ಕುಡ್ಲೂರು ಮನೆತನದ ದೊಡ್ಡ ಸಂಗಪ್ಪ ಹಾಗೂ ದೇವಮ್ಮ ದಂಪತಿಗಳ 12 ಮಕ್ಕಳಲ್ಲಿ 6 ಜನರ ಪುರುಷರಲ್ಲಿ ಹಿರಿಯ ಮಗನಾಗಿ ಈ ಸಂಗಪ್ಪಜ್ಜನವರು ಜನಿಸ್ತಾರೆ. ಅವರು ಮುಂದೆ ಕುಷ್ಟಗಿ, ನರೇಗಲ್, ಗದಗ, ಕನಕಗಿರಿ, ಕಾರಟಗಿ ಹೀಗೆ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಹಲವಾರು ಭಕ್ತಾದಿಗಳಿಗೆ ಒಳಿತನ್ನ ಮಾಡಿದ್ದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಅವರು ತಮ್ಮ ವಾಣಿಯಿಂದ ನುಡಿದ ಮಾತುಗಳು ಅಕ್ಷರ ಸಹ ಸತ್ಯವಾಗ್ತಾ ಇದ್ವು. ಅವರ ಹಲವಾರು ಲೀಲೆಗಳನ್ನು ಮಾಡಿದ್ದು ಮರಣ ಹೊಂದಿದ ಬಸವನಿಗೆ ಮರುಜೀವ ನೀಡಿದ್ದು ಹೀಗೆ ಹಲವಾರು ಪವಾಡಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಇವರ ಪುಣ್ಯಾರಾಧನೆಯಲ್ಲಿ ಕುಂಟೋಜಿ ಹಾಗೂ ಮಾವಿನ ಮಡುಗು ಮನೆತನದವರು ಅನ್ನಪ್ರಸಾದದ ಪೂಜೆ ಸೇವೆಯನ್ನು ನಡೆಸಿಕೊಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದ ಭಕ್ತಾದಿಗಳು ಆಗಮಿಸ್ತಾರೆ ಎಂದರು. ಈ ಸಂದರ್ಭದಲ್ಲಿ ಬಜ್ಜಣ್ಣ ಕುಂಟೋಜಿ, ಹನುಮಂತಪ್ಪ ಮಾವಿನಮಡು, ಶ್ರೀನಿವಾಸ ಆಲಬನೂರು, ಹಂಪಮ್ಮ ಕುಂಟೋಜಿ, ಫಕೀರಮ್ಮ, ಗಂಗಮ್ಮ, ಸುನೀತಾ, ಮಲಿಯಮ್ಮ, ರತ್ನಮ್ಮ, ಅಕ್ಕಮ್ಮ, ಮಲ್ಲು ಮಾಟ್ರಂಗಿ, ಶರಣಪ್ಪ ಪಾಟೀಲ್, ರಾಮಣ್ಣ ಎಡ್ಡೋಣಿ, ಮಲ್ಲಿಕಾರ್ಜುನ್ ಕುಡ್ಲೂರು, ಶರಣಪ್ಪ ಕುಡ್ಲೂರು ಹಾಗೂ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ. ಜನ ಹಾಗೂ ಸಂಗರಬಸಪ್ಪ ಅಜ್ಜನ ಅವರ ಪುಣ್ಯತಿಥಿ ಇರೋದರಿಂದ ಇದು ಪ್ರತಿ ವರ್ಷ ಮಾಡ್ತಾರೆ ಕಾರ್ಯಕ್ರಮ. ಕುಟ್ಟೋಜಿ ಅವ್ರ ಮಂತಂದವರು ಹಾಗೂ ಸದ್ಭಕ್ತರು ಎಲ್ಲ ಮಂಡ್ಯದವ್ರು ಬಂದು ಮಾಡ್ತಾರೆ. ಕೂಡೂರು ಮಂತಂದವರು ಎಲ್ಲರೂ ಬರ್ತಾರೆ. ಎಲ್ಲರೂ ಸೇವೆ ಸಲ್ಲಿಸ್ತಾರೆ. ಮನ ತನದಿಂದ ಸೇವೆಯನ್ನು ಸಲ್ಲಿಸ್ತಾರೆ ಎಲ್ಲರೂ. ಇನ್ನೂ ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಅವ್ರ ಹತ್ರ ಕೇಳ್ತೀನಿ. 2:30 ಗಂಟೆಗೆ ಬಂದ್ರಿ. ಕಂದಕೂರಲ್ಲಿ ಬಂದು ಒಂದು ಮನೆಗೆ ಹೋದರು. ಹೋಗಿಂದೆ ಅವರು ಏನು ಮಾಡಿದ್ರು, ಇದು ನನಗೆ ಸರಿ ಆಗೋದಿಲ್ಲ, ರೋಡ್ ಒಂದು ಕಪಾಟ ಐತೆ, ಆ ಕಪಾಟಿಗೆ ಹೋಗಿಂದೆ ಅದನ್ನ ಎಬ್ಸ್ರಿ ಆತಗೆ ಮನೆ ಇಲ್ಲ, ಅಲ್ಲೇ ಮಕ್ಕಂದಿರ್ತಾನೆ ಆತ ಕಪಾಟಿನ ಮಕ್ಕಂದಿರ್ತಾನ, ಎಬ್ಸ್ರಿ ಕೊಡ್ತಾನೆ, ಎಲೆ ಅಡಿಕೆ ಕೇಳಿದ್ರಿ ಎಲೆ ಅಡಿಕೆ ಕೊಡ್ತಾನೆ ಅಂತ ಬಂದು ಒಬ್ಬರು ಭಕ್ತರು ಎಬ್ಸಿದ್ರು. ನಾನು ಎದ್ದು ಎಲೆ ಅಡಿಕೆ ಕೊಟ್ಟಿಂದ ಅವ್ರು ಏನಂದ್ರು, ಆಚೆ ಬಂದಪ್ಪ ಹೋಗ್ತೀನಿ ಅಂದ್ರೆ ಅವ್ರಿಗೆ ಬರಲಿಲ್ಲ, ಹೋದ್ರು. ಹೋಗಿಂದೆ ನಾನು ಒಳ್ಳೆ ಎದ್ದು ನಿಂತು ಬರಲಿಲ್ಲ. ಒಂದು 5 ಮನೆಗೆ ಹೋಗಿ ಕುತ್ಕೊಂಡಿದ್ದ. ಎದ್ದು ನಾನು ಹೊಂಟೆ ಕದಾಕ್ಯಂತ. ನಾನಿನ್ನೂ 6 ಇದ್ದೆ. ಬಸಲಿಂಗಪ್ಪ ತನಕ ಕರಿ ಅಂದ ಓಣ್ಯಾಗ. ಅಲ್ಲಿ ಒಬ್ಬತ್ತು ಎದುರು ಬಂದ ನನಗೆ ನಿಂದಿರ್ಸಿಂದೆ, ಬಾರಪ್ಪ ನೀ ಬಾ ಮುಂದಕ್ಕೆ ಬಾ ಅಂದ. ಹೋಗಿಂದೆ ಅವರು ಬದ್ಲಿಯರು ಕೂಡ ಜಳಕ ನನಗಂದ, ನೀ ಜಳಕ ಮಾಡಿಸ್ಬೇಕು ನನಗಂದ. ಆಯ್ತು ಬುದ್ಧಿ ಅಂತ ಅಂದೆ. ಹೋಗಿ ಜಳಕ ಮಾಡ್ಬೇಕಂದ. ನಾ ಹೇಳ್ದಾಗ ಎಲ್ಲ ಮೈ ತುಂಬ ಧರಿಸಿದೆ. ಧರಿಸಿಂದೆ ನಿನಗೆ ರೊಟ್ಟಿ ಮಾಡಿಸಿದ್ದು ಏನು ಮಾಡ್ದ, ಎಲ್ಲ ದೈವ ಕಲ್ತು ಬಿಟ್ಟಿತ್ತು. ಅಡತ್ನಾಗ ಕಲ್ತಿಂದೆ ಅವರು ಒಂದು ತುಪ್ಪು ರೊಟ್ಟಿ ತಿಂದ. ಒಂದು ರೊಟ್ಟಿ ಒಂದು 10 ತಿನ್ನಲಿಲ್ಲ. ತಿಂದೇನಂದ ಅವಸು ಮಂದ್ಯಾಗ, ಬಾ ಬಸ್ಲಿಗಪ್ಪ ಬಾ ಅಂತಂದ. ಹೋದೆ ಬಗಲ ನಿಂತೆ ಅಂದೆ. ಅಷ್ಟು ಜನ ಕುಂತೈತೆ. ಕುಂತಕ್ಕೇನಂದಾತ, ಇದು ರೊಟ್ಟಿ ಯಾರಿಗೂ ಕೊಡ್ತಾಕದ್ದಿಲ್ಲ, ನೀನು ತಿನ್ಬೇಕು ನೋಡಂದ. ಯಾಕ್ರಿ ಬುದ್ಧಿ ಅಂದೆ. ನಾನು ಹೇಳವ ನೀರು ಕೇಳವ ಅಂದ. ಆಯ್ತು ಬುದ್ಧಿ ಅಂದೆ. ತಿಂದೆ. ಮತ್ತು ಕೈ ಎಲ್ಲ ತೊಳೆದ. ಕೈ ತೊಳೆದು ಗಂಗಾ ಹಿಡ್ಕೊಂಡು ತೊಳೆದಿಂದ ಕೈ ಕಾಲೆಲ್ಲ ತೊಳೆದು ಏನು ಮಾಡಿದೆ, ಈ ನೀರು ಅವರ ಕರ್ಕೊಂಬಂದು ಬಿಟ್ರಿ. ಈಗ ಇದು ಕರಿಮಿಡಿಗೆ ಬರ್ತಿದ್ದೇನೆ ಮುಂದಾಗ ಪುಣ್ಯಕ್ಕ ಅದು ನಮ್ಮ ತಮ್ಮನವರು ಬುದ್ಧಿ ಆಡಿದ್ರು ನಮ್ಮ ಅಪ್ಪನ ಕೂಡ. ಆತ ಒಬ್ಬತ್ತು ಮುನ್ಸ್ಬಿಟ್ಟು ಹೋಗಿದ್ದ. ಆತ ಎಲ್ಲಿ ಬೀಗರು ಹೋಗಿ ಇದ್ದ. ನೀನು ಆತನ ಕುಡಿ ಬಾ ಕೂಸಿತ್ತಂತ ಇದ್ದೊತ್ನಾಗ ಕಣ್ಣಾಗ ಬಿಳೆ ಹೂ ಬಂದಿತ್ತಂತ.
ಅದನ್ನ ಆಪರೇಷನ್ ಮಾಡ್ಸಕ್ಕೆ ಬಿಜಾಪುರಕ್ಕೆ ಹೋಗಿದ್ರಂತ. ಬಿಜಾಪುರದಾಗ ಮಾಡಿದ್ರಂತ ಡಾಕ್ಟರ್ ಆಪರೇಷನ್ ಮಾಡಿದ್ರಂತ. ಅವ್ರ ಕೈ ಎಲ್ಲ ಚೊಟ್ಲು ಕಟ್ಟಿದ್ರಂತೆ ನಮ್ಮ ಅಣ್ಣಾರ್ದ. ಕಟ್ಟಿದ್ರಂದ್ರೆ ಆಪರೇಷನ್ ಆಗಿಂದ ಆ ಕಣ್ಣು 2 ಪಟ್ಟಿ ಹರ್ಕೊಂಡು ಕಣ್ಣು ಕಿತ್ಕೊಂಡಂತ. ಅವರು ಡಾಕ್ಟರ್ ಕೈ ಮುಗಿದ್ಬಿಟ್ರಂತ. ಇವರು ಪವಾಡ ಪುರುಷದರ ನಾವು ಇದನ್ನೆಲ್ಲ ನೀವು ಕರ್ಕೊಂಡು ಹೋಗ್ರಿ ಊರಿಗೆ ಅಂತ ಹೇಳಿದ್ರಂತ. ಅಲ್ಲಿ ತಿಂಗಳು ತನ ಇದ್ರಂತ್ರಿ. ಆಪರೇಷನ್ ಮಾಡ್ಬೇಕಾರತ್ತಕ್ಕೆಲ್ಲ ಔಷಧ ಕೊಟ್ಟು ಎಲ್ಲ ಮಾಡಿದ್ರು. ಒಟ್ಟು ಅದನ್ನ ತೊಗೊಳಿಲ್ಲ ಅಂತ ಏನಿಲ್ಲ ಅಂತ್ರಿ. 2 ಕಣ್ಣು ಹರ್ಕೊಂಡು 6 ತಿಂಗಳಾಗ ಪವಾಡ ಮಾಡ್ಯಾರ. ಇದ್ದದ್ದು ಕಣ್ಣು ಕಾಣೋದು ಸತಿ ಹರ್ಕೊಂಡು ಇಟ್ಟಾರಂತ್ರಿ 2 ಕಣ್ಣು. ಜೀವ್ರಿ ತಂದಿಗೆ ಭಾಳ ಜೀವ, ನಮ್ಮ ಊರಿಗೆ ಜೀವ್ರಿ. ಆರ ಅಪ್ಪಗೆ ಭಾಳ ಜೀವ. ನೀವು ಎಷ್ಟು ಜನ ಮಂದಿ? ನಾವು 12 ಜನ. 12 ಜನ ರೀ. 6 ಮಂದಿ ಗಂಡ್ಮಕ್ಳು 6 ಮಂದಿ ಹೆಣ್ಮಕ್ಳು. ನಿಮ್ಗೆ ಯಾವ ಏನಂತಾರೆ ಇಲ್ಲಿ ಉಳ್ಳೂರು ದೊಡ್ಡ ಸಂಗಪ್ಪ ಕುಡ್ಲೂರು. ಅವ್ರ ಕುಟುಂಬದವ್ರು ನೀವೆಲ್ಲ? ಕುಟುಂಬದವ್ರು 12 ಮಕ್ಕಳು ರೀ. 6 ಮಂದಿ ಗಂಡ್ಮಕ್ಳು 6 ಮಂದಿ ಹೆಣ್ಮಕ್ಳು. ಸ್ಥಿತಿಯ ಈ ಒಂದು ಕಾರ್ಯಕ್ರಮ ಈ ಸಂಗರ ಬಸಪ್ಪಜ್ಜನವರ ಒಂದು ಪವಾಡವನ್ನು ನಾನು ಇಲ್ಲಿ ಹೇಳ ಬಯಸಬೇಕಂದ್ರೆ, ಈ ಮೊದಲು ಅಂದ್ರೆ ನಮ್ಮ ಹಿರೇಗೊಣ್ಣಾರ ಗ್ರಾಮಕ್ಕೆ ಬರ್ತಿದ್ರು ಅವರು. ಹಿರೇಗೊಣ್ಣಾರ ಗ್ರಾಮಕ್ಕೆ ಬಂದ ಕುಷ್ಟಗಿ ತಾಲೂಕು, ಹಿರೇಗೊಣ್ಣಾರ, ಕೊಪ್ಪಳ ಜಿಲ್ಲೆ. ಅವರು ಬಂದು ಭಾಳ ಹಠವಾದಿ. ಅವ್ರು ಏನು ಮಾಡ್ತಾರಂದ್ರೆ, ತಮಗೆ ಬೇಕಾದವ್ರ ಮನೆಗೆ ಅಷ್ಟೇ ಹೋಗೋರು ಅವರು. ತಮಗೆ ಬೇಕಾದ ಅಂದ್ರೆ ಬಳಗೇರ ಮನೆಗೆ ನಾನು ಅವ್ರ ಮನೆಗೆ ಹೋಗ್ಬೇಕಾಗೈತೆ, ಅವರೇ ಬರ್ಬೇಕಂತೇಳಿ ಅವ್ರು ಉಳ್ಳಾಡ್ತಿದ್ರು. ಬೇರೆದವ್ರು ಬಂದ್ರು ನಾನು ನಿನಗೆ ಜಳಕ ಮಾಡ್ತೀವಿ ಅಂತಂದ್ರು ಜಳಕ ಮಾಡ್ತೀವಿ ಅಂದ್ರೆ ಬರ್ತಿದ್ರು. ಅವರೇ ಬರ್ಬೇಕಂತೇಳಿ ಅವ್ರು ಬರುತನ ಹೇಳ್ತಿದ್ದಿಲ್ಲ ಅವರು. ಅಷ್ಟೊಂದು ಹಠವಾದಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಅವರೇ ಬಂದು ಜಳಕ ಮಾಡಿಸಿ ಅವ್ರ ವಿಭೂತಿ ಹಚ್ಚಿ ಅವ್ರು ಮಾಡಿದಂಥ ಅವ್ರು ಏನು ಹೇಳ್ತಾರೆ, ನನಗೆ ಉದುರನ್ನು ಉಪ್ಪಿಟ್ಟ ಮಾಡ್ಬೇಕು ನೀವು, ಅಥವಾ ಅನ್ನ ಸಾರು ಮಾಡಬೇಕು, ಇದು ಸತ್ಯ ಅಂಶದು. ನಾನು ಕನಕಗಿರಿಲಿದ್ದಾಗ ಅವ್ರು ಏನಂದ್ರು, ಆಕಸ್ಮಿಕವಾಗಿ ಬಂದಾರಲ್ಲಿ ಕನಗಿರಿಗೆ. ಅವ್ರು ಏನಂದ್ರು, ಬಜ್ಜಪ್ಪನ ತಂಗಿ ಅದಾಳಿಲ್ಲ ಅಂಬಮ್ಮ, ಅವ್ರ ಮನೆ ಐತಿ, ಅವ್ರ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅವರು. ಇದು ಸತ್ಯವಾದ ಮಾತು. ನಮ್ಮ ಮನೆ ಎದುರಿಗೆ ಅಲ್ಲಿ ಅಜ್ಜಾರು ಕಾಲು ತುಂಬ ಅಜ್ಜಾರು ಇದ್ರು ಅವರು. ಅಲ್ರಿ ಸರ, ಅವ್ರು ಅಜ್ಜಾರ ಬಂದಾರ, ಅವರು ಸಂಗನ ಬರೇ ಮಂತ ಆತ್ನವ್ರು ನಿಮ್ಮ ಹೆಸರು ಹೇಳಿದ್ರು ನೋಡ್ರಿ. ಹೋದ್ರೆ ಅಂದಿನು ಅವ್ರು ಏನು ಮಾಡೋದು, ಸೀದಾ ಬಂದು ಅಂಬಮ್ಮನ ಮನೆಗೆ ಕರ್ಕೊಂಡು ಹೋಗ್ರಿ. ಬಜ್ಜಣ್ಣನವರು ಅವ್ರ ಬಗ್ಗೆ ಎಷ್ಟು ಕಷ್ಟಪಟ್ಟರಂದ್ರೆ ನಾನು ಹೇಳಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ರಾತ್ರಿ 12ಕ್ಕೆ ಬರ್ತಿದ್ರು ಅವ್ರು. ಅಜ್ಜ 12ಕ್ಕೆ ಬಂದರು ಅವರು ಅವ್ರು ಬೇಜಾರು ಮಾಡ್ಕೊತಿದ್ದಿಲ್ಲ, ವಿಚಾರ ಮಾಡ್ತಿದ್ರು. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತಿಲ್ಲಂದ್ರೂ ಅವರು ನಡೆದಾಡುವ ದೇವರವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನ ಅಂತ ನಾನು ಈ ವೇಳೆಯಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ.